ಮಹಾಶಿವರಾತ್ರಿ ಪ್ರಯುಕ್ತ ಕೆರಗೋಡು ಗ್ರಾಮದಲ್ಲಿ ಪಂಚಲಿಂಗೋತ್ಸವ ಶಿವೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಶಿವರಾತ್ರಿಯ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ರವಿಕುಮಾರ್, ಕೆರಗೋಡು ಹೋಬಳಿಯ ಅಭಿವೃದ್ಧಿಗೆ 2 ವರ್ಷದಲ್ಲಿ 50 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇನೆ. ಪಂಚಲಿಂಗೋತ್ಸವ ಕೇವಲ 1 ದಿನಕ್ಕೆ ಕಾರ್ಯಕ್ರಮ ಮುಗಿಸಿ ಹೋಗಬಾರದು. ಇಡೀ ರಾಜ್ಯದಲ್ಲೇ ಪಂಚಲಿಂಗೋತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಬರುವ ಹಾಗೆ ಮುಂದಿನ 3 ವರ್ಷದಲ್ಲಿ 5 ಕೋಟಿ ರೂಪಾಯಿ ಅನುದಾನದಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುವ ಕೆಲಸ ಮಾಡ್ತೇನೆ ಅಂತ ಭರವಸೆ ನೀಡಿದರು. ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ತಾ ಇದೀವಿ. ನೀವೆಲ್ಲ ನನ್ನನ್ನ ಬಹಳ ಬಹುಮತದಿಂದ ಗೆಲ್ಲಿಸ್ಕೊಟ್ರಿ. ಅದರ ಋಣವನ್ನ ತೀರಿಸಬೇಕಾಗಿರೋದು ಒಬ್ಬ ಶಾಸಕನಾದ ನನ್ನ ಕರ್ತವ್ಯ. ಅದರಿಂದ ಇಲ್ಲಿವರೆಗೂ 2 ವರ್ಷದಲ್ಲಿ 50 ಕೋಟಿ ರೂಪಾಯಿಯನ್ನ ಬರೀ ಕೆರಗೋಡು ಹೋಬಳಿಯ ಅಭಿವೃದ್ಧಿಗೆ ಈಗಾಗಲೇ ಬಿಡುಗಡೆಯನ್ನ ಮಾಡಿದ್ದೀನಿ. ಪಂಚಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಒಂದೇ ಒಂದು ದಿನ ಈ ರೀತಿ ಕಾರ್ಯಕ್ರಮ ಮುಗಿದು ನಾಳೆ ಬೆಳಗ್ಗೆ ಮನೆಗೆ ಹೋಗೋದಲ್ಲ. ಈ ಪಂಚಲಿಂಗೇಶ್ವರನ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಬೇಕು. ಪಂಚಲಿಂಗೇಶ್ವರನ ಇಡೀ ಕರ್ನಾಟಕದ ಜನ ಹೇಗೆ ನಂಜನಗೂಡಿಗೆ ಬಂದು ಹೋಗ್ತಾರೆ, ಬೇರೆ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ, ಆ ರೀತಿ ಆಗ್ಬೇಕು ಅಂತೇಳಿ ಮುಂದಿನ 3 ವರ್ಷದಲ್ಲಿ 5 ಕೋಟಿ ರೂಪಾಯಿಯಲ್ಲಿ ಪಂಚಲಿಂಗ ದೇವಸ್ಥಾನವನ್ನ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತೇಳಿ ಈಗ ಘೋಷಣೆಯನ್ನ ಮಾಡ್ತೀನಿ. ಮತ್ತೆ ನಿಮ್ಮ ಪಂಚಲಿಂಗೇಶ್ವರ ಕೆರೆಗೆ 5 ಕೋಟಿ ರೂಪಾಯಿನ ಈಗಾಗಲೇ ಬಿಡುಗಡೆ ಮಾಡಿದೀನಿ. ನಂದು 10-15 ದಿನದಲ್ಲಿ ಟೆಂಡರ್ ಮುಗಿಯುತ್ತೆ. ಬಂದು ಪೂಜೆ ಮಾಡಿ ಅಲ್ಲಿ ವಾಕಿಂಗ್ ಪಾತ್ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಕೆರಗೋಡನ್ನ ಅಭಿವೃದ್ಧಿ ಮಾಡ್ತೀವಿ. ನಟ ಧ್ರುವ ಸರ್ಜಾ ಮಾತನಾಡಿ, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮಂಡ್ಯದ ಸುಪುತ್ರ ಗಣಿಗ ರವಿಕುಮಾರ್ ಹಾಗೂ ಮಂಡ್ಯ ಜನರಿಗೆ ಧನ್ಯವಾದ. ಮಂಡ್ಯ ಅಂದರೆ ನೆನಪಾಗೋದು ಅದು ಅಂಬರೀಷ್ ಅಣ್ಣ. ಕೆರಗೋಡಿನ ಎಪಿ ಅರ್ಜುನ್ ಅವರು ಚಾನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇಷ್ಟು ಮಟ್ಟಕ್ಕೆ ಬೆಳೆದೆ. ಅದಕ್ಕೆ ಕಾರಣ ಕೆರಗೋಡು. ಮನೆಯಲ್ಲಿ ನನ್ನ 2 ಪುಟ್ಟ ಮಕ್ಕಳು ಇದ್ದಾರೆ. ನನ್ನ ಜೊತೆ ಶಿವರಾತ್ರಿ ಆಚರಿಸಲು ಕಾಯ್ತಾ ಇದ್ದಾರೆ. ಕನ್ನಡದ ಅಭಿಮಾನಿಗಳಿಗೆ ಧನ್ಯವಾದ ಹೇಳ್ತೇನೆ ಎಂದರು. ಈ ಕಾರ್ಯಕ್ರಮಕ್ಕೆ ಕರೆದಂತ ನಮ್ಮ BTV ಮಾಲೀಕರಾದ ಕುಮಾರಣ್ಣನಿಗೆ ಆ್ಯಂಡ್ ನಮ್ಮ ಮಂಡ್ಯದ ಸುಪುತ್ರ ನಮ್ಮ ರವಿಕುಮಾರ್ ಗೌಡ್ರು ಸರ್ಗೆ, ಹಾಗೆ ಎಸ್ಪೆಷಲಿ ಎಲ್ಲ ಮಂಡ್ಯ ಜನಗಳಿಗೆ ಥ್ಯಾಂಕ್ ಯು ಸೋ ಮಚ್. ಮಂಡ್ಯ ಬಂದಿದ ತಕ್ಷಣ ಒಬ್ಬರು ನೆನಪಾಗ್ತಾರೆ, ಅದು ನಮ್ಮ ರಘು ಸ್ಟಾರ್ ಅಂಬರೀಷ್ ಆಗ್ತದೆ. ಪಂಚಲಿಂಗೋತ್ಸವ ನಾನು ನಮ್ಮ ಕೆರಗೋಡು ತುಂಬಾನೇ ನನಗೆ ಕನೆಕ್ಷನ್. ಏನಕ್ಕೆ ಅಂದರೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಏನು ಅಂದರೆ, ನಾನು ಇವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಯಾರನ್ನೋ ಒಬ್ಬರು ಚಾನ್ಸ್ ಕೊಟ್ಟಿರುತ್ತಲ್ಲ, ಅದು ನಿಮ್ಮೂರು ಕೆರಗೋಡಲ್ಲಿರುವಂಥ ಡೈರೆಕ್ಟರ್ AP ಅರ್ಜುನ್ ಅವರು ಚಾನ್ಸ್ ಕೊಟ್ಟಿದ್ದಕ್ಕೇ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ. ಸೊ ಕೆರಗೋಡು ಅಂದರೆ ನನಗೆ ಹತ್ತಿರ ಆಗಿದೆ. ಕೆರಗೋಡು ಅಂದಿದ ತಕ್ಷಣ 2ನೇ ಮಾತೇ ಆಗಿಲ್ಲ, ಯಾಕೆಂದರೆ ನನಗೆ ಚಾನ್ಸ್ ಕೊಟ್ಟಂಥ ಊರು ಈ ಊರು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಎಲ್ಲ ಸಿನಿಮಾನೂ ನೋಡಿದ್ದೀರಾ. ಅದ್ದೂರಿ ಬಹದ್ದೂರ್, ಭರ್ಜರಿ, ಪೋಗ್ರು, ಮಾರ್ಟಿನು, ಈಗ ನೆಕ್ಸ್ಟ್ ರಿಲೀಸ್ ಆಗುವಂಥ KD ಚಿತ್ರನೂ ನೋಡ್ತೀರಾ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿ ಕರೆದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ನಿರ್ದೇಶಕ ಜೋಗಿ ಪ್ರೇಮ್ ಜೊತೆಗೆ ಸಿನಿ ರಂಗದ ಹಲವು ನಟ ನಟಿಯರು ಭಾಗಿಯಾಗಿದ್ದರು. ವಿವಿಧ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಪುರಾತನ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದ ಪಂಚಲಿಂಗೇಶ್ವರ ದೇವಾಲಯದಲ್ಲಿ ಗರ್ಭಗುಡಿಯ ಲಿಂಗಕ್ಕೆ ಸೂರ್ಯರಶ್ಮಿಯ ಸ್ಪರ್ಶಗೊಂಡು ಭಕ್ತರು ಕಣ್ತುಂಬಿಕೊಂಡರು. ಪ್ರತಿ ವರ್ಷ ಶಿವರಾತ್ರಿಯ ಮಾರನೇ ದಿನ ಸೂರ್ಯರಶ್ಮಿ ವಿಸ್ಮಯವಾಗುತ್ತೆ. ಇಂದು ಬೆಳಗ್ಗೆ 6:50ಕ್ಕೆ ಸರಿಯಾಗಿ ಸೂರ್ಯನ ಕಿರಣಗಳು ಲಿಂಗ ಸ್ಪರ್ಶ ಮಾಡಿತು. ಮಹಾಶಿವರಾತ್ರಿ ಅಂಗವಾಗಿ ದೇಗುಲದಲ್ಲಿ ವಿಶೇಷ ಅಲಂಕಾರ ಮಾಡಲಾಗಿತ್ತು ಮತ್ತು ರಾತ್ರಿ ಇಡೀ ದೇಗುಲದಲ್ಲಿ ದೇವರಿಗೆ ವಿಶೇಷ ಪೂಜೆ ನಡೆದವು. ಭಕ್ತರು ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನ ಪಡೆದು ಪುನೀತರಾದರು.
ಮಂಡ್ಯ ನಗರದ ಶಂಕರಪುರದಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ 64ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪ್ರಧಾನ ಅರ್ಚಕರಾದ ಜೆ ಮೂರ್ತಾಚಾರ್ ಮಾತನಾಡಿ, ಭಕ್ತರಿಂದಲೇ ನೆರವೇರುವ ಏಕೈಕ ಜಾತ್ರೆ, ದೇವರು ಸರ್ವರಿಗೂ ಒಳಿತನ್ನ ಮಾಡಲಿ ಅಂತ ಹಾರೈಸಿದರು. 64ನೇ ವರ್ಷದ ಮಂಡ್ಯದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಬಂದಂಥ ಭಕ್ತಾದಿಗಳಿಗೆ ನಿರಂತರ ಅನ್ನಸಂತರ್ಪಣೆ ನಡೆಯುತ್ತದೆ. ಭಕ್ತಾದಿಗಳೇ ತಾವಾಗೇ ನಿರ್ಮಿಸಿಕೊಡುತ್ತಿರುವ ಏಕೈಕ ಜಾತ್ರೆಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ಪರಮೇಶ್ವರ ಸ್ವಾಮಿಗಳಲ್ಲಿ ಆಶಿಸುತ್ತೇನೆ. ನಿಮ್ಮ ಹೆಸರು? ನಂತರ ಸಾವಿರಾರು ಭಕ್ತರಿಗೆ ನಿರಂತರ ಅನ್ನ ಸಂತರ್ಪಣೆ ನಡೆಸಲಾಯಿತು. ಮಹಾಶಿವರಾತ್ರಿ ಹಬ್ಬದ ಮಾರನೇ ದಿನವಾದ ಇಂದು ಜಿಲ್ಲೆಯಾದ್ಯಂತ ಶಿವಾಲಯಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ವೈಭವಯುತವಾಗಿ ನಡೆಯಿತು. ಬುಧವಾರ ರಾತ್ರಿ ಇಡೀ ಜಾಗರಣೆ ಮಾಡಿದ ನಂತರ ಇಂದು ಭಕ್ತರು ಪ್ರಸಾದ ಸೇವಿಸಿದರು. ನಗರದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿರುವ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು. ಪಾಯಸ, ಬೂಂದಿ, ಅವರೆಕಾಳು ಕೂಟು, ಮುದ್ದೆ, ಅನ್ನ ಸಾಂಬಾರ್, ಮಜ್ಜಿಗೆ ಪ್ರಸಾದವನ್ನು ಭಕ್ತಾದಿಗಳಿಗೆ ಪ್ರಸಾದವಾಗಿ ನೀಡಲಾಯಿತು. 15,000ಕ್ಕಿಂತ ಹೆಚ್ಚು ಭಕ್ತರು ಊಟ ಸೇವನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುನೇಶ್ವರ ಸ್ವಾಮಿ ದೇವಾಲಯ ಸಮಿತಿಯ ಎಂ ಕೃಷ್ಣ, ಪ್ರತಿ ವರ್ಷದಂತೆ ಮುನೇಶ್ವರ ಸ್ವಾಮಿಯ ಅನ್ನಪ್ರಸಾದ ವಿನಿಯೋಗ ಈ ವರ್ಷವೂ ಯಶಸ್ವಿಯಾಗಿ ನೆರವೇರಿದೆ. ಇದಕ್ಕೆ ಕಿರಿಯರು ಸಾಕಷ್ಟು ಮಂದಿ 15 ದಿನಗಳಿಂದ ಶ್ರಮ ವಹಿಸಿದರೆ ಹಲವಾರು ಮಂದಿ ದಾನಿಗಳಿಂದ ಅತ್ಯಂತ ಯಶಸ್ವಿಯಾಗಿದೆ ಎಂದರು. ಪ್ರತಿ ವರ್ಷದಂತೆ ಶ್ರೀ ಮುನೇಶ್ವರ ಸ್ವಾಮಿಯ ಏನಿದೆ ಅನ್ನಪ್ರಸಾದ ವಿನಿಯೋಗ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಈ ವರ್ಷವೂ ಕೂಡ ನಡೆದಿದೆ. ಇದಕ್ಕೆಲ್ಲ ನಮ್ಮ ಹಿರಿಯರು ಕಿರಿಯರು ಭಾಳಷ್ಟು ಗೆಳೆಯರು ಕಳೆದ 15 ದಿನಗಳಿಂದ ಶ್ರಮ ವಹಿಸಿದ್ದಾರೆ. ಅದ್ರ ಜೊತೆಗೆ ಹಲವಾರು ದಾನಿಗಳು ಈ ನಗರದಲ್ಲಿ ಎಲೆಮರೆ ಕಾಯಿಗಳಂಗೆ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೆ ಮತ್ತು ಹಗಲಿರುಳು ದುಡಿದ ನನ್ನೆಲ್ಲ ಗೆಳೆಯರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮ ನಿರಂತರವಾಗಿ ಹೀಗೆ ಸಾಗಲಿ ಅಂತ ಆಶಿಸ್ತೇನೆ. ಹಿರಿಯ ಪತ್ರಕರ್ತ ಚೈತನ್ಯ ಕುಮಾರ್ ಮಾತನಾಡಿ, ತೋಟಗಾರಿಕೆ ಇಲಾಖೆಯವರು ಮೊದಲು ಸಣ್ಣ ಪ್ರಮಾಣದಲ್ಲಿ ಅನ್ನಪ್ರಸಾದ ವಿನಿಯೋಗ ಮಾಡ್ತಾ ಇದ್ರು. ಕಳೆದ 20 ವರ್ಷದ ಹಿಂದೆ ನಾವು ವಾಯುವಿಹಾರಕ್ಕೆ ಬರ್ತಾ ಇದ್ವಿ. ಆ ಸಂದರ್ಭದಲ್ಲಿ ವಾಯುವಿಹಾರಿಗಳು ಎಲ್ಲ ಸರಿ ಪ್ರಾರಂಭಿಸಿದವು. ಆರಂಭದ ದಿನಗಳಲ್ಲಿ 200ರಿಂದ 300 ಜನ ಊಟ ಮಾಡ್ತಾ ಇದ್ರು. ಇಂದು 15,000ಕ್ಕೂ ಹೆಚ್ಚು ಜನ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಎಲ್ಲ ದಾನಿಗಳ ಸಹಾಯದಿಂದ ಬೃಹತ್ ಮಟ್ಟಕ್ಕೆ ಸಾಗುತ್ತಿದೆ ಎಂದರು. ಇಲಾಖೆಯೇ ಸ್ವಲ್ಪ ಸಣ್ಣದಾಗಿ ಮಾಡ್ಕೋತಾ ಇದ್ರು. ಫಸ್ಟಿಗೆ ಕಳೆದ ಸುಮಾರು 20 ವರ್ಷದ ಕೆಳಗೆ ನಾವು ಇಲ್ಲಿ ವಾಕ್ ಬರ್ತೀವೆಲ್ಲ, ವಾಕ್ ಬಂದಾಗ ನಾವೇ ಯಾಕೆ ಮಾಡಬಾರ್ದು ಅಂತ ಇದು ಮಾಡಿದ್ಮೇಲೆ ಇದು ಬೃಹತ್ತಾಗಿ ಬೆಳೆದಿದೆ. ಅವಾಗ 200-300 ಜನ ಊಟ ಮಾಡ್ತಿದ್ರು. ಇವತ್ತು 15,000 ಜನ ಊಟ ಮಾಡ್ತಾರೆ. ಎಲ್ಲ ಧಾನ್ಯಗಳು ಕೊಡ್ತಾರೆ. ಮುನೇಶ್ವರ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ಇದು ಇತಿಹಾಸ ಹೇಳೋಕೆ ನಮಗೆ ಗೊತ್ತಿರಲಿಲ್ಲ. ಮಾದೇಗೌಡರಿದ್ದಾಗ ಹೇಳ್ತಿದ್ರು, ಇಲ್ಲಿ ಇಲಾಖೆ ಬರೋಕ್ಕೆ ಮುಂಚೆನೇ ಯಾರೋ ಒಬ್ಬ ಸನ್ಯಾಸಿ ಇದ್ದಂತಲ್ಲಿ ಒಂದು ಗುಡಿಸಲು ಹಾಕ್ಕೊಂಡು, ಆಮೇಲೆ ಈ ಆಫೀಸ್ ಆದಮೇಲೆ ಅವನು ಹೊರಟೋದ. ಯಾರು ಏನು ಅಂತ ಗೊತ್ತಿಲ್ಲ. ಅಲ್ಲೊಂದು ದೇವ್ರ ಸ್ಥಾಪನೆ ಮಾಡಿಬಿಟ್ಟು ಹೋದ ಮುನೇಶ್ವರ. ಹಂಗಾಗಿ ಈಗ ಅದನ್ನು ಅವಾಗಿಂದ ನಡ್ಕೊಂಡು ಬರ್ತಾಯಿದೆ. ನಾವು 20 ವರ್ಷದಿಂದ ನಾವು ಎಲ್ಲ ಸೇರಿಕೊಂಡು ಇದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ದಿನೇ ಇದು ಬೆಳೀತಾ ಇದೆ. ನಾವು ಯಾರಿಗೂ ಏನು ಬನ್ನಿ ಅಂತ ಇನ್ವಿಟೇಷನು ಅನೌನ್ಸ್ ಏನು ಮಾಡಲ್ಲ. ಆದರೂ ಜನ ತಾವಾಗಿ ಬರ್ತಾರೆ. ನಾವು ಅದಕ್ಕೆ ತಕ್ಕಂತೆ ಒಂದು ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದೀವಿ. ದಾನಿಗಳು ಕೊಡ್ತಾ ಇದ್ದಾರೆ. ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಪ್ಪ. ಆ ಭಗವಂತ ನಮ್ಗೆ ಶಕ್ತಿ ಕೊಡೋವರೆಗೂ ಮಾಡ್ತೀವಿ.
ದಳವಾಯಿ ಕೋಡಿಹಳ್ಳಿ ಸಮೀಪದ ಗುಂಡಾಪುರ ಗೇಟ್ ಬಳಿ ಇರುವ ಶ್ರೀ ಬಾಲ್ಯ ಸತ್ಯ ಶನೇಶ್ವರ ದೇವಸ್ಥಾನ ಶಿವಜ್ಯೋತಿ ಕ್ಷೇತ್ರದಲ್ಲಿ ಅಷ್ಟಲಕ್ಷ್ಮಿಯುಳ್ಳ ಕಲ್ಲಿನ ಹೆಬ್ಬಾಗಿಲು ಸ್ಥಾಪನೆಯೊಂದಿಗೆ ಶನೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮ ದಿನಾಂಕ 1-3-2025 ಶನಿವಾರ ಬೆಳಗ್ಗೆ 11:30ಕ್ಕೆ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಹಲಗೂರಿನ ಸುತ್ತಮುತ್ತಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಮಳವಳ್ಳಿ ಕ್ಷೇತ್ರದ ಶಾಸಕರಾದ PM ನರೇಂದ್ರ ಸ್ವಾಮಿ, ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ, ಮಾಜಿ ಸಚಿವರಾದ ಬಿ ಸೋಮಶೇಖರ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು, ಶ್ರೀ ಶನೇಶ್ವರ ಸ್ವಾಮಿಗೆ ನೂತನವಾಗಿ ದೇವಸ್ಥಾನವನ್ನು ನಿರ್ಮಿಸಲು ಈಗಾಗಲೇ ಭಕ್ತಾದಿಗಳು ಸಹಾಯಧನವನ್ನು ನೀಡಿದ್ದಾರೆ. ಈಗ ನೂತನವಾಗಿ ದೇವಸ್ಥಾನವನ್ನು ನಿರ್ಮಿಸ್ತಾ ಇದ್ದು, ಈಗಾಗಲೇ ನಿರ್ಮಾಣ ಕಾರ್ಯ ಆರಂಭವಾಗಿದ್ದು, ಇನ್ನು ಮುಂದಿನ ಖರ್ಚು ವೆಚ್ಚ 1,20,00,000 ರೂಪಾಯಿ ಹಣ ಬೇಕಾಗಿರುತ್ತೆ. ಎಲ್ಲ ಕಾರ್ಯಕ್ರಮಗಳು ಶುಭವಾಗಿ ಸಾಗುತ್ತೆ. ನಿಮ್ಮೆಲ್ಲರ ಸಹಕಾರ ನನಗಿರಲಿ ಅಂತ ವ್ಯವಸ್ಥಾಪಕರು ಹಾಗೂ ಅರ್ಚಕರಾದ ರಾಜು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ದಳವಾಯಿಕೋಡಿಹಳ್ಳಿ ಗ್ರಾಮದ ಶ್ರೀ ಬಾಲ್ಯ ಸತ್ಯ ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶನೇಶ್ವರ ಸ್ವಾಮಿ ಜಯಂತಿ ಉತ್ಸವ ಕಾರ್ಯಕ್ರಮ ಇರುತ್ತದೆ. ಮತ್ತು ಕಲ್ಲಿನ ವಾಸ್ಕಲ್ ಹೆಬ್ಬಾಗಿಲು ಆಂಧ್ರ ಪ್ರದೇಶದಲ್ಲಿ ಮಾಡ್ತಿರುವ 5 ಕಲ್ಲಿನ ವಾಸ್ಕಲ್ ಭಕ್ತಾದಿಗಳಿಂದ ವಿಶೇಷ ಪೂಜೆ ಕಾರ್ಯಕ್ರಮ ಇರುತ್ತದೆ. ಈ ಸಲ ಈ ಕಾರ್ಯಕ್ರಮಕ್ಕೆ ನಮ್ಮ ದಳವಾಯಿಕೋಡಿಹಳ್ಳಿ ಗ್ರಾಮಸ್ಥರುಗಳು ಹಾಗೂ ಮುಖಂಡರುಗಳು, ಊರಿನ ಯಜಮಾನರುಗಳು ಹಾಗೂ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು, ಸದಸ್ಯರುಗಳು, ಮಾಜಿ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಇದೇ ರೀತಿ ಗ್ರಾಮ ಪಂಚಾಯಿತಿಯ ಹೊನಗಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು, ಮಾಜಿ ಅಧ್ಯಕ್ಷರುಗಳು ಮತ್ತು ಬಸಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಹಾಲಿ ಸದಸ್ಯರುಗಳೆಲ್ಲ ಬರ್ತಾ ಇದ್ದಾರೆ. ಮತ್ತು ಹಲಗೂರು ಹೋಬಳಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಉಪಾಧ್ಯಕ್ಷರುಗಳು, ಊರಿನ ಮುಖಂಡರುಗಳು ಎಲ್ಲರೂ ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶ್ರೀ ನರೇಂದ್ರ ಸ್ವಾಮಿಯವರು ಮಳವಳ್ಳಿ ಕ್ಷೇತ್ರ ಶಾಸಕರಾದಂಥ ಅವರು ಬರ್ತಾ ಇದ್ದಾರೆ. ಕೆ ಅನ್ನದಾನಿಯವರು ಅವರು ಬರ್ತಾ ಇದ್ದಾರೆ. ಮತ್ತು ಬಿ ಸೋಮಶೇಖರ್ ಅವರು ಬರ್ತಾ ಇದ್ದಾರೆ. ಪ್ರತಿ ವರ್ಷವೇ ಇಂಥ ಮುಖಂಡರುಗಳ ಬಂದು ಭಕ್ತಾದಿಗಳು ಅವರಿಗೆ ಒಳ್ಳೆಯದಾಗಿ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು 8 ವರ್ಷದಿಂದ ಸುಮಾರು 70 ಲಕ್ಷ ರೂಪಾಯಿ ಕೆಲಸ ಅಭಿವೃದ್ಧಿಯಾಗಿ ನಡೆದಿದೆ. ಈ ಸಲ ಭಕ್ತಾದಿಗಳು ಸುಮಾರು 1,20,00,000 ದೇವಸ್ಥಾನದ ವೆಚ್ಚದಲ್ಲಿ ಖರ್ಚು ಮುಂದಕ್ಕೆ ಮಾಡಲಾಗಿದೆ ಅಂತ ನಮ್ಮ ಹಲಗೂರು ಹೋಬಳಿ ಮತ್ತು ನಮ್ಮ ಸಾತ್ನೂರು ಹೋಬಳಿಯ ಎಲ್ಲ ಮುಖಂಡರುಗಳು ಹಾಗೂ ಮುಖಂಡರ ಮುಖ ಸಮೇತವಾಗಿ ಈ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಅದಕ್ಕೆ ನಮ್ಮ ಊರಿನ ಸಹಕಾರ ಮತ್ತು ಎಲ್ಲ ಊರಿನ ಸಹಕಾರ, ಭಕ್ತಾದಿಗಳ ಸಹಕಾರ ಈ ಅಭಿವೃದ್ಧಿ ಕ್ಷೇತ್ರದಲ್ಲಿ ಸುಮಾರು 1,20,00,000 ರೂಪಾಯಿವರೆಗೆ ಭಾಳ ಭಕ್ತಾದಿಯಿಂದ ಮತ್ತು ಕಾರ್ಯಕ್ರಮವೂ ಅಷ್ಟೇ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೀತದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದೇ ಶನಿವಾರ 1ನೇ ತಾರೀಕು 3ನೇ ತಿಂಗಳು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಭಕ್ತಾದಿಗಳಿಂದ ಕಲ್ಲಿನ ವಾಸ್ಕಲ್ ವಿಶೇಷ ಪೂಜೆ ಕಾರ್ಯಕ್ರಮ ಇರುತ್ತದೆ. ನಂತರ ಮುಖಂಡರಿಂದ ಒಂದು ಸಭೆ ಸಭಾಂಗಣದಲ್ಲಿ ಒಂದು 4-5 ಮಾತಾಡೋದಕ್ಕೆ ಅದಕ್ಕೂ ಕಾರ್ಯಕ್ರಮದಲ್ಲಿ ಮುಖಂಡರಿಂದ ಇರ್ತದೆ. ಮತ್ತು ಅದಾದ ನಂತರ ಭಕ್ತಾದಿಗಳಿಗೆಲ್ಲ ಅನ್ನದಾನ ಸಂದರ್ಭ ಇರುತ್ತದೆ 1 ಗಂಟೆಗೆ. ಈ ಭಕ್ತಾದಿಗಳು ಈ ಸಮಾರಂಭಕ್ಕೆ ಪ್ರತಿಯೊಬ್ಬ ಭಕ್ತರು ಆಗಮಿಸಿ ಈ ಶನೇಶ್ವರ ಸ್ವಾಮಿಯ ಜಯಂತಿ ಉತ್ಸವಕ್ಕೆ ಪ್ರತಿಯೊಬ್ಬ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಡಬೇಕಂತ ನಾನು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶಿವಕೆಂಚೇಗೌಡ, ತಮ್ಮಣ್ಣಗೌಡ, ಗೂಳಿಗೌಡ, ರವಿ, ಮಹದೇವಸ್ವಾಮಿ, ಬಸವರಾಜು, ಶಿವಕುಮಾರ್, ಬಸವಲಿಂಗ, ಚೆಲುವಯ್ಯ, ಜೋಗಯ್ಯ, ಚಿಕ್ಕಹುಚ್ಚಯ್ಯ ಹಾಜರಿದ್ದರು. ಕಾಂಗ್ರೆಸ್ ಸರ್ಕಾರ SC/STಗೆ ಮೀಸಲಿಟ್ಟ ಅನುದಾನವನ್ನು ಗ್ಯಾರಂಟಿಗಳಿಗೆ ಸೇರಿದಂತೆ ಇತರೆ ಕಾರ್ಯಕ್ರಮಕ್ಕೆ ಬಳಸಿ SC/ST ಸಮುದಾಯದ ವಿರೋಧಿ ಸರ್ಕಾರದಂತೆ ವರ್ತಿಸ್ತಾ ಇದೆ ಅಂತ ಮಾಜಿ ಸಚಿವ ಹಾಗೂ ಹಾಲಿ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ರಾಜ್ಯದಲ್ಲಿ 14 ತಂಡವನ್ನು ರಚಿಸಿ ಪ್ರತಿ ತಂಡಕ್ಕೆ 2 ಲೋಕಸಭಾ ಕ್ಷೇತ್ರಗಳ ಹಂಚಿ ರಾಜ್ಯದಲ್ಲಿ ಪ್ರಸ್ತುತ ಸರ್ಕಾರ SC/STಗೆ ನೀಡಿದ ಅನುದಾನ ದುರ್ಬಳಕೆ ಮಾಡುತ್ತಾ ಇದ್ದು, ಆ ಹಣವನ್ನು SC/ST ಸಮುದಾಯಕ್ಕೆ ಬಳಸಲು ಆಗ್ರಹಿಸಿದರು. 2023ರಲ್ಲಿ SC/STಗೆ ಮೀಸಲಿರಿಸಿದ 11,144 ಕೋಟಿ ರೂಪಾಯಿ 2024ರಲ್ಲಿ 14,282 ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿಗೆ ಬಳಸಿತ್ತು. ಈಗ 2025ರಲ್ಲಿ ಮಂಡನೆ ಮಾಡುವ ಬಜೆಟ್ನಲ್ಲಿ 14,488 ಕೋಟಿ ತೆಗೆದಿಡಲು ಯೋಜನೆ ರೂಪಿಸುತ್ತಿದೆ. 2023ರಿಂದ 25ರವರೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿರಿಸಿದ 39,914 ಕೋಟಿಗಳನ್ನು ಬಳಸಲಾಗ್ತಾ ಇದೆ ಅಂತ ಆರೋಪಿಸಿದರು. ಗ್ಯಾರಂಟಿಗೆ SCP ಹಾಗೂ TSP ಹಣವನ್ನು ಬಳಸಿಕೊಂಡು ಪರಿಶಿಷ್ಟರ ಹಣವನ್ನು ಪರಿಶಿಷ್ಟರಿಗೆ ನೀಡಲಾಗ್ತಾ ಇದೆ ಅಂತ ಹೇಳುತ್ತಿರುವ ಸರ್ಕಾರ, ಗ್ಯಾರಂಟಿ ಯೋಜನೆಯು ಎಲ್ಲ ವರ್ಗದವರಿಗೂ ದೊರೆಯುತ್ತಿದ್ದು, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಹಾಗೂ ಸಾಮಾನ್ಯ ವರ್ಗದ ಹಣವನ್ನು ಯಾಕೆ ಗ್ಯಾರಂಟಿಗೆ ಬಳಸ್ತಾ ಇಲ್ಲ ಅಂತ ಪ್ರಶ್ನಿಸಿದರು. ಪ್ರಸ್ತುತ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿರಿಸಿದಂಥ ಅನುದಾನದ ದುರ್ಬಳಕೆಯನ್ನು ಮಾಡ್ತಾ ಇದೆ.
SCP STP ಹಣವನ್ನು ಪರಿಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲು ಹಣವನ್ನು ಆ ಸಮುದಾಯಕ್ಕೆ ಸದ್ವಿನಿಯೋಗ ಮಾಡಬೇಕು ಅಂತ ಆಗ್ರಹಿಸಿ ಮತ್ತು ಪರಿಶಿಷ್ಟ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಸಿದಂಥ ಶಾಸನಬದ್ಧ ಅನುದಾನವನ್ನು ಅನ್ಯ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡುವುದರಿಂದ ಆ ಸಮುದಾಯದ ಶಾಲೆಯ ಮಕ್ಕಳಿಗೆ, ಅವರ ವಸತಿ ಶಾಲೆಗೆ, ಅವರ ಶಿಕ್ಷಣಕ್ಕೆ, ಅವರ ಆರೋಗ್ಯಕ್ಕೆ, ಅವರ ಮೂಲಭೂತ ಸೌಕರ್ಯಕ್ಕೆ ಅವರಿಗೆ ಕೊಡಬಹುದಾದಂಥ ಬೇರೆ ಬೇರೆ ಯೋಜನೆಗಳು ಮತ್ತು ಯೋಚನೆಗಳಿಗೆ ಇರುವಂಥ ಅನುದಾನದ ಕಡಿಮೆಯಾಗಿ ಆ ಸಮುದಾಯ ವಾಸ್ತವಿಕವಾಗಿ ಸೊರಗಿ ಹೋಗುತ್ತೆ ಆರ್ಥಿಕವಾಗಿ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಯಾವುದೇ ಕಾರಣಕ್ಕೆ ಹಿಂದೆ ಕೊಟ್ಟಿರುವಂಥ ಅನುದಾನವನ್ನು ಮತ್ತೆ ವಾಪಸ್ ಕೊಡಬೇಕು. ಬರುವ ಬಜೆಟಲ್ಲಿ ಈ ಹಣವನ್ನು ಪರಿಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿಸುವಂಥ ಅನುದಾನವನ್ನು ಗ್ಯಾರಂಟಿಯೂ ಸೇರಿದಂತೆ ಇತರೆ ಯೋಜನೆಗಳಿಗೆ ಹಾಕಬಾರ್ದು, ಅವರ ಸಮುದಾಯಕ್ಕೆ ಇದನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ 14 ತಂಡಗಳನ್ನು ರಚನೆ ಮಾಡಿ ಜನಜಾಗೃತಿಯನ್ನು ಮಾಡ್ತಾ ಸರ್ಕಾರವನ್ನು ಒತ್ತಾಯ ಮಾಡುವಂಥ ಕೆಲಸಗಳನ್ನು ಮಾಡ್ತಾಯಿದೆ. ನಮ್ಮ ವಿಜೇಂದ್ರವರು, ಬೊಮ್ಮಾಯಿಯವರು, ಚಲವಾದಿಯವರು, ಅಶೋಕರು ಸೇರಿದಂತೆ 14 ತಂಡಗಳಲ್ಲಿ ಒಂದು ತಂಡದ ಜವಾಬ್ದಾರಿಯನ್ನು ಇವತ್ತು ನಾನು ಮಂಡ್ಯದಲ್ಲಿ ಬಂದು ಕಾರ್ಯಕ್ರಮಗಳನ್ನು ನಡೆಸಿ ಜಿಲ್ಲಾಧಿಕಾರಿಯವರಿಗೆ ಆಗ್ರಹ ಪತ್ರವನ್ನು ಕೊಟ್ಟು ತಮ್ಮನ್ನು ಉದ್ದೇಶಿಸಿ ಮನವಿ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೋಸ್ಕರ ನಾನು ಮತ್ತು ನನ್ನ ತಂಡದವರೆಲ್ಲ ಬಂದಿದ್ದೇವೆ. ತಮ್ಮ ಗಮನಕ್ಕೆ ತರ್ತಾ BJPಯಿಂದ ಈ ಬೃಹತ್ ಜನಾಂದೋಲನ ಕಾರ್ಯಕ್ರಮ ಪ್ರಾರಂಭ ಆಗಿ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ದಲಿತ ವಿರೋಧಿ ರೀತಿಯ ಸರ್ಕಾರ ಆಗಿ ಪರಿವರ್ತನೆ ಆಗ್ತಾ ಇದೆ. ದಲಿತರಿಗೆ, ಪರಿಶಿಷ್ಟ ಜಾತಿಯವರಿಗೆ ಮೀಸಲಿಸಿದಂಥ ಅಭಿವೃದ್ಧಿ ಹಣವನ್ನು ಗ್ಯಾರಂಟಿಯೂ ಸೇರ್ತಾರಂತೆ ಇದಕ್ಕೆ ಇತರ ಕೆಲವು ಕಾರ್ಯಕ್ರಮಗಳಿಗೆ ಹಾಕ್ಕೊಳ್ತಾ ಇದ್ದಾರೆ. ಅದನ್ನು ತಡೆ ಹಿಡಿದು ಅವರ ಸಮುದಾಯದ ಅಭಿವೃದ್ಧಿಗೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಈಗ 2023ರಲ್ಲಿ 11,144 ಕೋಟಿ ರೂಪಾಯಿಯನ್ನು SC STಗೆ ಮೀಸಲಿಸಿದಂಥ ಅನುದಾನವನ್ನು ತೆಗೆದು ಗ್ಯಾರಂಟಿಗೆ ಹಾಕಲಾಗಿದೆ. 2024ರಲ್ಲಿ 14,282 ಕೋಟಿ ರೂಪಾಯಿ 14,282 ಕೋಟಿ ರೂಪಾಯಿ 14,282 ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೆ ವಿನಿಯೋಗ ಮಾಡಲಾಗಿದೆ. ಇದು SC STಗೆ ಮೀಸಲಿಸಿದಂಥ ಅನುದಾನ. 25 ಈಗ ನಡೀತಾ ಇರುವಂಥ ನಾಡ್ದು 7ನೇ ತಾರೀಕು ಮಂಡನೆ ಮಾಡಬಹುದಂಥ ಬಜೆಟ್ನಲ್ಲಿ ಮತ್ತೆ 14,488 ಕೋಟಿ ರೂಪಾಯಿಯನ್ನು ತೆಗೆದಿಸಲಿಕ್ಕೆ ಬೇಕಾದಂಥ ಯೋಜನೆಯನ್ನು ಸರ್ಕಾರ ಸಿದ್ಧಪಡಿಸ್ತಾ ಇದೆ. ಅಂದರೆ 23ರಿಂದ 25ರವರೆಗೆ 23, 24, 25ರವರೆಗೆ ಪರಿಶಿಷ್ಟ ಜಾತಿಗೆ ಮೀಸಲಿಸಿದಂಥ ಅಭಿವೃದ್ಧಿಗೆ ಮೀಸಲಿಸಿದಂಥ 39,914 ಕೋಟಿ ರೂಪಾಯಿಯನ್ನು ಪರಿಶಿಷ್ಟ ಜಾತಿಯ ಮೀಸಲು ನಿಧಿಯನ್ನು ತೆಗೆದು ಗ್ಯಾರಂಟಿಗೆ ಬಳಸಲಾಗ್ತಾಯಿದೆ ಅನ್ನುವಂಥ ಆರೋಪಗಳನ್ನು ನಾನು ಹಿಂದೆ ವಿಧಾನ ಪರಿಷತ್ತಲ್ಲಿ ವಿಪಕ್ಷ ನಾಯಕನಾಗಿದ್ದಲೂ ಆರೋಪ ಮಾಡಿದ್ದೆ. ಇಡೀ ನಮ್ಮ ಪಾರ್ಟಿ ಅದರ ವಿರುದ್ಧವಾಗಿ ಜನಾಂದೋಲನ ಮಾಡ್ತಾ ಬಂದಿದೆ. ಈಗ ಸಿದ್ದರಾಮಯ್ಯನವರ ಸರ್ಕಾರ ಈ ಹಿಂದಿನ 2 ವರ್ಷಗಳ ಒಂದು 11,144, 14,282 ಕೋಟಿಗಳಲ್ಲದೆ, ಅಂದರೆ 25,000 ಕೋಟಿಗೆ ಅಲ್ಲದೆ ಮತ್ತೆ 14,488 ಕೋಟಿ ರೂಪಾಯಿಯನ್ನು ತೆಗೆದಿಸಲಿಕ್ಕೆ ಸಮಾಜ ಕಲ್ಯಾಣ ಮೂಲಕ ಪ್ರಸ್ತಾಪವನ್ನು ಸಿದ್ಧಪಡಿಸಿದೆ ಅನ್ನುವಂಥ ಸುದ್ದಿ ನಮಗೆ ಖಚಿತವಾಗಿ ಸಿಕ್ಕಿದೆ. ಸುದ್ದಿಗೋಷ್ಠಿಯಲ್ಲಿ SC ಮೋರ್ಚಾದ ರಾಜ್ಯಾಧ್ಯಕ್ಷ ಶಾಸಕ ಸಿಮೆಂಟ್ ಮಂಜು, ಮಾಜಿ ಶಾಸಕ ಬಾಲರಾಜು, ST ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಬೆಳ್ಳಿ ಗಂಗಾಧರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್, ಜಿಲ್ಲಾ ಮುಖಂಡರಾದ ಸಚ್ಚಿದಾನಂದ, ಅಶೋಕ್ ಜೈರಾಮ್, ಅರುಣ್ ಕುಮಾರ್, SP ಸ್ವಾಮಿ ಇತರರು ಹಾಜರಿದ್ದರು. ಮಂಡ್ಯ ಜಿಲ್ಲೆಯ MDCC ಬ್ಯಾಂಕ್ನಲ್ಲಿ ನಡೆದ ಇರುವ ಅವ್ಯವಹಾರಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಜವಾಬ್ದಾರಿ ಎಂಬ ಹೇಳಿಕೆಗೆ ನನ್ನ ವಿರುದ್ಧ ದೂರು ದಾಖಲಿಸಿದ್ದು, ದೂರು ದಾಖಲಿಸಲು ಕಾಂಗ್ರೆಸ್ ಪಕ್ಷದ ಅಮಾಯಕರನ್ನು ಬಳಸಿಕೊಳ್ಳಲಾಗಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ HN ರವೀಂದ್ರ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಯಾವುದೇ ಬೆಳವಣಿಗೆಗಳು ನಡೆದರೂ ಅದಕ್ಕೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೊಣೆಯಾಗಲಿದ್ದು, ಅದನ್ನು ಎಚ್ಚರಿಸಿದ್ದಕ್ಕೆ ಸಚಿವರಿಗೆ ಮಾನಹಾನಿಯಾಗಿದೆ, ತೇಜೋವಧಿಯಾಗಿದೆ ಅಂತ ನನ್ನ ವಿರುದ್ಧ ದೂರು ಸಲ್ಲಿಸಲಾಗಿದೆ ಎಂದರು. ಜಿಲ್ಲೆಯ MDCC ಬ್ಯಾಂಕ್ನ 61 ಶಾಖೆಗಳಲ್ಲಿ 417 ಮಂದಿ ನೌಕರರಿದ್ದು, ಅವರಿಗೆ ದೊರೆಯಬೇಕಿದ್ದ 13 ತಿಂಗಳ ವೇತನದ ಅರಿಯರ್ಸ್ ಹಣ ಪಡೆಯಲು
9 ತಿಂಗಳ ಅರಿಯರ್ಸ್ ಹಣ ಲಂಚವಾಗಿ ನೀಡಬೇಕೆಂಬ ವಿಷಯ ಬೆಳಕಿಗೆ ಬಂದಿದ್ದು, ಲಂಚದ ಮೊತ್ತ 2.73 ಕೋಟಿ ರೂಪಾಯಿ ಸೇರಲಿದೆ ಅಂತ ಹೇಳಿದರು. ಎಂಡಿಸಿಸಿ ಬ್ಯಾಂಕ್ನಲ್ಲಿ ಇದು ಸಾಲದು ಎಂಬಂತೆ ತಾಂತ್ರಿಕತೆಯನ್ನ ಹೆಚ್ಚಿಸಿದ್ದು, ಈ ಸನ್ನಿವೇಶದಲ್ಲಿ ನೌಕರರನ್ನ ಕಡಿಮೆ ಮಾಡುವ ಅಥವಾ ಇರುವ ನೌಕರರಿಂದಲೇ ಸಂಸ್ಥೆ ನಡೆಸುವ ಸನ್ನಿವೇಶ ಎದುರಾಗಲಿರುವ ಸಂದರ್ಭದಲ್ಲಿ ಮತ್ತೆ 93 ಮಂದಿಯ ನೇಮಕಾತಿಗೆ ಕರೆ ನೀಡಿದ್ದು, ಇದಕ್ಕೂ ಲಕ್ಷ ಹಣ ಲಪಟಾಯಿಸುವ ಹುನ್ನಾರ ನಡೆಸಲಾಗಿದೆ ಅಂತ ಹೇಳಿದರು. ಈ MDCC ಬ್ಯಾಂಕ್ದು ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 61 ಬ್ರಾಂಚಸ್ ಇದೆ. 417 ಜನ ಎಂಪ್ಲಾಯೀಸ್ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಈ 417 ಜನ ಕೆಲಸ ಮಾಡುವಂಥ ಸಂದರ್ಭದಲ್ಲೇನೆ ಬ್ಯಾಂಕು ಸುಭಿಕ್ಷವಾಗಿ ನಡೀತಾ ಇತ್ತು ಅಂದಮೇಲೆ, ಅದಾದಮೇಲೆ ಕಳೆದ ಒಂದು 2-3 ವರ್ಷದಿಂದ ಈಚೆಗೆ ಸಂಪೂರ್ಣವಾಗಿ ಡಿಜಿಟಲೈಸೇಷನ್ ಮಾಡಿದ್ದಾರೆ. ಡಿಜಿಟಲೈಸೇಷನ್ ಆದಮೇಲೆ ಏನಾಗುತ್ತೆ, ಮ್ಯಾನ್ ಪವರು ಇರೋದಕ್ಕಿಂತ ಕಮ್ಮಿ ಆದರೂ ಸಾಕಾಗುತ್ತೆ, ಅಥವಾ ಇರೋದ್ರಲ್ಲಿ ಮಾಡ್ಕೊಂಡು ಹೋಗ್ಬೋದು. ಹೊಸದಾಗಿ ಪುನಃ 93 ಜನನ ನೇಮಕಾತಿ ಮಾಡೋದಕ್ಕೆ ಕರೆದಿರುವಂಥದ್ದೇ ಬಹುಶಃ ಈಗಿನ ಆಡಳಿತ ಮಂಡಳಿಯ ಜವಾಬ್ದಾರಿ ಆಗ್ತದೆ. ಅದರಿಂದ ಇರುವಂಥ ಹುನ್ನಾರ ಏನು, ಅವಶ್ಯಕತೆ ಎಷ್ಟಿದೆ ಅಂತನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ ಷೇರುದಾರರ ಹಣ ಇರ್ಬೋದು, ಟ್ಯಾಕ್ಸ್ ಪೇಯರ್ಸ್ ಮನಿ ಇರ್ಬೋದು, ಮಿಸ್ಯೂಸ್ ಆಗಬಾರ್ದು ಅಂತನ್ನುವಂಥದ್ದು ನಮ್ಮ ಜವಾಬ್ದಾರಿ ಆಗಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದೆ. ಇದರ ಜೊತೆಗೆ ನಾನೊಂದು ಬಹಳ ಗಂಭೀರವಾಗೂ ಕೂಡ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಿದ್ದೆ. ಅರಿಯರ್ಸ್ ಕೊಡೋ ವಿಚಾರದಲ್ಲಿ 13 ತಿಂಗಳ ಅರಿಯರ್ಸನ್ನು ಕೊಡೋದಕ್ಕೆ 9 ತಿಂಗಳು ಲಂಚನ ತಗೊಂಡಿದ್ದಾರೆ ಅಂತನ್ನುವಂಥದ್ದನ್ನು ನಾನು ಬಹಳ ವಿಶೇಷವಾಗಿ ನಾನು ಅದನ್ನು ಪ್ರಸ್ತಾಪ ಮಾಡಿದ್ದೆ. 13 ತಿಂಗಳು ಅರಿಯರ್ಸ್ ಕೊಡೋಕ್ಕೆ 13 ತಿಂಗಳದ್ರಲ್ಲಿ 9 ತಿಂಗಳದ್ದು ನಮಗೆ ಕೊಡಬೇಕು ಅಂತ. ಸೊ ಅದನ್ನು ಕೂಡ ನಾನು ಆ ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದೆ. ಈ ವಿಚಾರ ಹೇಳಬೇಕಾದ್ರೆ ನಾನು ಒಂದು ಮಾತು ಹೇಳಿದ್ದೆ. ನಾನು ವೈಕ್ಯಾರಿಯಸ್ ಲಯಬಿಲಿಟಿ ಅಂತನ್ನುವಂಥದ್ದು ಆಯಾ ಜಿಲ್ಲಾ ಸಚಿವರ ಮೇಲೆ ಇರುತ್ತೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಮೇಲೆ ಇರುತ್ತೆ. ಮ್ಯಾನೇಜ್ಮೆಂಟೇ ಮಾಡಲಿ, ಶಾಸಕನೇ ಮಾಡಲಿ, ಅಧಿಕಾರಿಯೇ ಮಾಡಲಿ. ಈಗ ನನ್ನ ಮನೆಯಲ್ಲಿ ನನ್ನ ಮಕ್ಕಳೇ ಯಾರಾದರೂ ತಪ್ಪು ಮಾಡ್ತಾರೆ ಅಂತನ್ನೋದಾದರೆ ವೈಕ್ಯಾರಿಯಸ್ ಲಯಬಿಲಿಟಿ ನನ್ನ ಮೇಲಿರುತ್ತೆ, ನನ್ನ ಜವಾಬ್ದಾರಿ. ನನ್ನ ಮಗ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಂದರೆ ಇಂಡೈರೆಕ್ಟ್ ಆಗಾದರೂ ಕೂಡ ನನ್ನ ಮೇಲೆ ಆ ಜವಾಬ್ದಾರಿ ಇರುತ್ತೆ. ಅದೇ ರೀತಿಯಲ್ಲಿ ಜಿಲ್ಲೆ ಒಳಗಡೆ ನಡೆಯುವಂತಹ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ನಿಮ್ಮ ಜವಾಬ್ದಾರಿ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಬೇಕಾದ್ರೆಲ್ಲ ಹೇಳ್ತಿರ್ತಾರೆ, ನಮ್ಮಲ್ಲಿ ಯಾವುದೋ ಭ್ರಷ್ಟಾಚಾರ ನಡೀತಾ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಾವು ಮಾತ್ರ ನೆಟ್ಟಿಗಿದ್ದೀವಿ ಅನ್ನೋ ಮಾತು ಹೇಳ್ತಾನೆ ಇರ್ತಾರೆ. ಅವ್ರಿಗೆ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮದೇ ನೇತೃತ್ವದ, ನಿಮ್ಮದೇ ಶಿಷ್ಯಗಣ ಇರುವಂತಹ, ನಿಮ್ಮದೇ ಆಡಳಿತ ಇರುವಂತಹ DCC ಬ್ಯಾಂಕ್ನಲ್ಲಿ ಈ ರೀತಿ 13 ತಿಂಗಳ ವೇತನಕ್ಕೆ ಅಂದರೆ ಅರಿಯರ್ಸ್ಗೆ ಸಂಬಂಧಪಟ್ಟಂತೆ 9 ತಿಂಗಳದು ಹಣ ಏನು ಲಂಚದ ರೂಪದಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿದ್ದೀನಿ. ಅದರ ಒಟ್ಟು ಮೊತ್ತ 2,73,00,000 ರೂಪಾಯಿಗಳು. 2,73,00,000 ಒಟ್ಟು ಹಣ ಇದಾಗಿರುವಂಥದ್ದು. ಉದಾಹರಣೆಗೆ ನಾವು ಆ ಥರದನ್ನು ಹೇಳಿದ್ರೆ ಇಲ್ಲಿ ವಿಷಯ ಏನು ಅಂತಂದರೆ, ಯಾರ್ದು ದುಡ್ಡು ಅದು? ಎಂಪ್ಲಾಯೀಸ್ ಅಂತಂದರೆ ಯಾರು? DCC ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋರು, ಅಟೆಂಡರ್ಗಳು, ಜೂನಿಯರ್ ಜೂನಿಯರ್ ಅಸಿಸ್ಟೆಂಟ್ಸು, ಯಾರು SDC ಕೇಡ್ರವರು, FDC ಕೇಡ್ರವರು, ಎಲ್ಲರೂ ಒಂದು ಬಡವರು ಇಲ್ಲ ಮಧ್ಯಮ ವರ್ಗದವರು, ಒಂದು ಬಡವರು ಇಲ್ಲ ಮಧ್ಯಮ ವರ್ಗದವರು. ನೀವು ಇವ್ರ ಹತ್ರನೇ ಬಿಡ್ತಿಲ್ಲ ಅಂತನ್ನೋದಾದರೆ ಇನ್ನು ಅದು ಅವರ ಸಂಬಳ, ಅವರ ದುಡಿಮೆದು, ಅವರ ಅರಿಯರ್ಸು 13 ತಿಂಗಳದ್ರಲ್ಲಿ ಈ ಥರ ಮಾಡಿದ್ದಾರೆ ಅನ್ನೋದಾದರೆ ಇನ್ನು 93 ಜನ ರೆಕ್ರೂಟ್ಮೆಂಟ್ ಪರಿಸ್ಥಿತಿ ಏನು ಅಂತನ್ನುವಂಥದ್ದು ರಾಜಾರೋಷವಾಗಿ ನಡ್ಕೊಳ್ಳುವಂಥ ಈ ಜನಗಳು ಏನು ಮಾಡಬಲ್ಲರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೋದು. ಚಲುವರಾಯ ಸ್ವಾಮಿಗೆ ಮಾನಹಾನಿಯಾಗಿದೆ, ತೇಜೋವಧೆ ಮಾಡಿದ್ದೀನಿ, ಮತ್ತೊಂದು ಮಗದೊಂದು ಅಂತ ಹೇಳಿ ನೀವೇ ನಿಮ್ಮ ಪತ್ರಿಕೆಗಳಲ್ಲೇ ಎಲ್ಲ ಬಂದಿದೆ. ಸೊ ಆ ಥರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಹುಡುಗರುಗಳು ಯಾರೋ ಒಂದಷ್ಟು ಜನ ಹೋಗಿ ಯಾರು ಕಂಪ್ಲೇಂಟ್ ಕೊಟ್ಟಿರೋರು? ಎಲ್ಲ ಪಾಪದ ಹುಡುಗರುಗಳು. ಇವ್ರ ಹತ್ರ ಏನಾದರೂ ಅಕಸ್ಮಾತ್ ಹಿಂಗಾದರೂ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೇನೋ ಅಂದ್ಕೊಂಡಿರುವಂಥ ಹುಡುಗರುಗಳು. ಅವರು ಬಡತನದ ಹಿನ್ನೆಲೆಯಿಂದ ಬಂದಿರೋರು, ಅವ್ರ ತಲೆ ಮೇಲೆ ಚಪ್ಪಡಿ ಹೇಳ್ಕೊತೀವಿ ಅಂತ ಗೊತ್ತಿಲ್ಲದೆ ಇರೋರು. ಮಾನಹಾನಿ ಆಗಿದೆ ಅನ್ನೋದಾದರೆ ಮಾನ ಯಾರಿಗಿರುತ್ತೆ ಅವ್ರಿಗೆ ಹಾನಿ ಆಗುತ್ತೆ. ಸೊ ಹಾನಿ ಯಾರಿಗಾಗಿದೆ ಆ ಮಾನಸ್ಥ ಕಂಪ್ಲೇಂಟ್ ಕೊಡಬೇಕೇ ಹೊರತು ನನಗೆಷ್ಟು ಮಾನ ಹೋಗಿದೆ ಅಂತ ನಿಮಗೇನು ಗೊತ್ತು? ನನ್ನ ಪರವಾಗಿ ನೀವೇನು ಕಂಪ್ಲೇಂಟ್ ಕೊಡ್ತೀರಿ? ಮಾನ ಯಾರಿಗೆ ಹಾನಿ ಆಗಿದೆಯೋ, ಮಾನ ಇದ್ದರೆ ಹಾನಿಯಾಗಿರುತ್ತೆ, ಮಾನನೇ ಇಲ್ಲದೆ ಇದ್ದರೆ. ಸೊ ಅಂಥ ಮಾನಸ್ಥರು ಅವರೇ ಕಂಪ್ಲೇಂಟ್ ಕೊಡಬೇಕು, ನನಗೆ ಹಿಂಗಾಗಿದೆ ಅಂತ. ನಾವೇನು ಹೇಳ್ತಾ ಇದ್ದೀವಿ, ಅಗೇನ್ ಐ ವಿಲ್ ಪುಟ್ ಇಟ್ ಇನ್ ದ ಸೇಮ್ ವೇ. ವೈಕ್ಯಾರಿಯಸ್ ಲಯಬಿಲಿಟಿ ಅನ್ನೋದು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯ ಸ್ವಾಮಿ ಮೇಲೆ ಇದೆ. ಈ ಎಲ್ಲ ಅನಾಹುತಗಳು ನಿಮ್ಮ ಮೂಗಿನ ಕೆಳಗೆ ನಡೀತಾ ಇದೆ. ನೀವು ಪಾಲುದಾರರಿದ್ದೀರೋ ಇಲ್ವೋ ಗೊತ್ತಿಲ್ಲ, ಆದರೆ
ನಿಮ್ಮ ಶಿಷ್ಯಗಣ ತಿಂದಿರೋದು ಹೌದು ಅನ್ನೋದಾದರೆ, ಅಂಥ ಶಿಷ್ಯಗಣನ ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋದಾದರೆ ನೀವು ಈ ಜಿಲ್ಲೆಗೆ ಒಳ್ಳೇದು ಮಾಡ್ತೀರಾ? ಏನಾದರೂ ಒಂದಿಷ್ಟು ಒಳ್ಳೇದು ಮಾಡೋದಿದೆಯಾ? ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಶೈಕ್ಷಣಿಕ ಅಧಿವೇಶನ ಮಾತೆ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸರ್ವ ಸದಸ್ಯರ ಸಭೆಯನ್ನು ಮಾರ್ಚ್ 3 ಬೆಳಗ್ಗೆ 9:30ಕ್ಕೆ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿದೆ ಅಂತ ಸಂಘದ ರಾಜ್ಯಾಧ್ಯಕ್ಷ ಕೆ ನಾಗೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಕೇಂದ್ರ ಹಾಗೂ ರಾಜ್ಯದ ಸಚಿವರುಗಳು ಭಾಗವಹಿಸಲಿದ್ದು, ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಲಾಗಿದೆ ಎಂದರು. ಶೈಕ್ಷಣಿಕ ಅಧಿವೇಶನದಲ್ಲಿ ಕೇಂದ್ರ ಸಚಿವ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾಗವಹಿಸಲಿದ್ದು, ಸಮಾರಂಭದ ಉದ್ಘಾಟನೆಯನ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ನೆರವೇರಿಸಲಿದ್ದಾರೆ. ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎನ್ ಚಲುವರಾಯಸ್ವಾಮಿ, ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಅಂತ ಹೇಳಿದರು. ಸಾಮಾಜಿಕ ನ್ಯಾಯಪರ ಹೋರಾಟಗಾರರು ಹಾಗೂ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅಧಿವೇಶನದ ದಿಕ್ಸೂಚಿ ಭಾಷಣವನ್ನ ಮಾಡಲಿದ್ದು, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಶೈಕ್ಷಣಿಕ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸದರಿ ಸಭೆಯಲ್ಲಿ ಶಿಕ್ಷಕರ ಪ್ರಮುಖ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯಲಾಗುತ್ತೆ ಎಂದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಮಟ್ಟದ ಪ್ರತಿ ವರ್ಷವೂ ಕೂಡ ನಾವು ಒಂದು ರಾಜ್ಯ ಮಟ್ಟದ ಅಧಿವೇಶನವನ್ನು ರಾಜ್ಯ ಮಟ್ಟದ ಸಮಸ್ಯೆಗಳ ಬಗ್ಗೆ ಚರ್ಚಿಸೋಕ್ಕೆ ಮತ್ತು ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಮತ್ತು ಸಾವಿತ್ರಿ ಬಾಪುಲೆಯವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾಯಿರ್ತೀವಿ. ಅದೇ ರೀತಿ ಕಳೆದ ಬಾರಿ ನಾವು ಬೆಂಗಳೂರಿನಲ್ಲಿ ಮಾಡ್ದೋ, ಅದರಿಂದ ತುಮಕೂರಿನ ಟಿಪ್ಟೂರಿನಲ್ಲಿ ಮಾಡ್ದೋ, ಅದರಿಂದ ಬೆಳಗಾವಿನಲ್ಲಿ ಮಾಡ್ದೋ. ಈ ಬಾರಿ ನಾವು ಮಂಡ್ಯದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಶೈಕ್ಷಣಿಕ ಅಧಿವೇಶನ ಮತ್ತು ಸಾವಿತ್ರಿ ಬಾಪುಲೆ ಜಯಂತಿ ಮತ್ತು ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸಿದ್ದೀವಿ 1ನೇ ತಾರೀಕು. ಈಗಾಗಲೇ ನಿಮಗೆ ಗೊತ್ತಿದೆ 25ನೇ ತಾರೀಕು ಅದನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೋ. ಮಾನ್ಯ ಶಿಕ್ಷಣ ಸಚಿವರು ಆ ದಿನ ಬೇರೆ ಕಾರ್ಯನಿಮಿತ್ತ ಬರೋಕ್ಕಾಗೋದಿಲ್ಲ ಅನ್ನೋ ದೃಷ್ಟಿಯಿಂದ ನಾವು 1ನೇ ತಾರೀಕು ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಜಿಲ್ಲೆಯ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು, ಶಿಕ್ಷಣ ಸಚಿವರು ಎಲ್ಲರೂ ಆಗಮಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಾ ಇರ್ತಕ್ಕಂಥ ಬರೂರು ರಾಮಚಂದ್ರಪ್ಪನವರು ಅವರು ಕೂಡ ಉಪನ್ಯಾಸವನ್ನು ನೀಡಲಿದ್ದಾರೆ. ಶಿಕ್ಷಕರ ಸವಾಲುಗಳ ಬಗ್ಗೆ ಅವರು ಮಾತನಾಡ್ತಾವ್ರೆ. ನಂತರ ಡಾಕ್ಟರ್ ಕುಮಾರ್ ಸಾಹೇಬರು 2ನೇ ಅವಧಿಯಲ್ಲಿ ಕುಮಾರ್ ಸಾಹೇಬರು ಜಿಲ್ಲಾಧಿಕಾರಿಗಳು ಶಿಕ್ಷಕರ ಜವಾಬ್ದಾರಿ ಮತ್ತು ಕರ್ತವ್ಯಗಳು, ಪ್ರಸ್ತುತ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಮಾತನಾಡಲಿದ್ದಾರೆ. ಆ ದಿನ ಇಡೀ ರಾಜ್ಯದ ಎಲ್ಲ ಚುನಾಯಿತ ಸುಮಾರು 4,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಬರ್ತಾರೆ. ನಮ್ಮ ಜಿಲ್ಲೆಯೂ ಕೂಡ ಎಲ್ಲ ಶಿಕ್ಷಕರು ಭಾಗವಹಿಸೋಕ್ಕೆ ಓಡಿ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದೆ. ಹಾಗಾಗಿ ನಮ್ಮ ಜಿಲ್ಲೆಯರು ಮತ್ತು ಎಲ್ಲ ರಾಜ್ಯದ ಎಲ್ಲರೂ ಸೇರಿ 5-6 ಸಾವಿರಕ್ಕೂ ಹೆಚ್ಚು ಜನ ಶಿಕ್ಷಕರು ಭಾಗವಹಿಸ್ತಾರೆ. ಆ ದಿನದ ಮಹತ್ವದ ಬಗ್ಗೆ ಈಗಾಗಲೇ ತಮ್ಮ ತಿಳಿದಂಗೆ ಶಿಕ್ಷಕರ ಜವಾಬ್ದಾರಿ ಎನಿಸ್ತಕ್ಕಂಥದ್ದು, ಸರ್ಕಾರಿ ಶಾಲೆ ಬಲವರ್ಧನೆಗೊಳಿಸ್ತಕ್ಕಂಥದ್ದು ಮತ್ತು ಶಾಲೆಗೆ ಬರ್ತಕ್ಕಂಥ ಮಕ್ಕಳ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಯಾವ್ಯಾವ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತಕ್ಕಂಥದ್ದು ಉದ್ದೇಶ ಇರ್ತದೆ. ಹಾಗೆ ಎಲೆಮರೆಕಾಯಿನಂಗೆ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಮತ್ತು ಸಾವಿತ್ರಿ ಬಾಪುಲೆಯವರ ಹೆಸರಿನಲ್ಲಿ ನಾವು ಪ್ರತಿ ಜಿಲ್ಲೆಗೆ ದೊಡ್ಡ ಜಿಲ್ಲೆಗೆ 2, 8, 10, 14 ತಾಲೂಕುಗಳು ಹೊಂದಿರತಕ್ಕಂಥ ಜಿಲ್ಲೆಗೆ 8-7 ತಾಲೂಕು ಹೊಂದಿರತಕ್ಕಂಥ ಜಿಲ್ಲೆಗೆ 1 ಮಹಿಳೆಯರನ್ನು ಆಯ್ಕೆ ಮಾಡಿ ಆ ದಿನ ಪ್ರಶಸ್ತಿ ಪ್ರದಾನವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಆ ದಿನ ಎಲ್ಲ ಪತ್ರಿಕೆಗಳಲ್ಲಿ ತಮ್ಮ ಎಲ್ಲ ಪತ್ರಿಕೆಗಳನ್ನು ಪ್ರಕಟಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಮಾರುತೇಶ್ ಆರ್, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ ನುಗಲಿ, ಸಂಘಟನಾ ಕಾರ್ಯದರ್ಶಿ ಪ್ರಮೀಳಾ ಟಿ, ಜಿಲ್ಲಾಧ್ಯಕ್ಷ ಮಂಜುನಾಥ್ ಜೆವೈ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿಕ್ಕೇಗೌಡ, ಎ ಸಿದ್ದರಾಮು, ರವಿಶಂಕರ್, ರುದ್ರೇಶ್ ಇತರರು ಹಾಜರಿದ್ದರು. ಡಾಕ್ಟರ್ ಬಿಎಸ್ ಯಡಿಯೂರಪ್ಪ ಅಭಿಮಾನಿಗಳ ಸಂಘ ಮತ್ತು ಕ್ಯಾಪಿಟಲ್ ಸಿಟಿ ಚಲನಚಿತ್ರ ತಂಡದ ಸಹಯೋಗದಲ್ಲಿ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಬಿಎಸ್ ಯಡಿಯೂರಪ್ಪ ಅವರ 82ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಯೋವೃದ್ಧರಿಗೆ ಉಚಿತ ಕಣ್ಣಿನ ಆರೋಗ್ಯ ತಪಾಸಣೆ, ಪೌಷ್ಟಿಕ ಆಹಾರ ವಿತರಣೆ ಕಾರ್ಯಕ್ರಮ ನಗರದಲ್ಲಿರುವ ಸೇವಾಕಿರಣ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾ ಬಿಜೆಪಿ ಮುಖಂಡ ಎಚ್ಆರ್ ಅರವಿಂದ್ ಮಾತನಾಡಿ, ಮುತ್ಸದ್ದಿ ರಾಜಕಾರಣಿ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಅವಧಿಯಲ್ಲಿ ಜಾರಿಗೆ ತಂದ 100 ಯೋಜನೆಗಳು ಜನಕಲ್ಯಾಣವಾಗಿವೆ. ಇಂದಿಗೂ ಸಾಕಷ್ಟು ಯೋಜನೆಗಳು ಬಡವರ ಪಾಲಿಗೆ ಸಂಜೀವಿನಿಯಾಗಿ ನೆರವಾಗುತ್ತಿವೆ. ಇವರ ಮಾರ್ಗದರ್ಶನದಲ್ಲಿ ಬಿಜೆಪಿ ಮತ್ತಷ್ಟು ಶಕ್ತಿಯುತವಾಗಿ ಬೆಳೆಯಲಿ. ವಯೋವೃದ್ಧರೊಂದಿಗೆ ನಾವಿದ್ದೇವೆ ಎಂಬ ಧೈರ್ಯ ತುಂಬಲು ಇಂತಹ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ. ಕಳೆದ 8 ವರ್ಷಗಳಿಂದ ವಯೋವೃದ್ಧರಿಗೆ
ಬಿಜೆಪಿ ನಾಯಕ ಜನ್ಮದಿನ ಮತ್ತು ಶುಭ ಕಾರ್ಯಗಳಲ್ಲಿ ಪೌಷ್ಟಿಕ ಆಹಾರ ಮತ್ತು ಆರೋಗ್ಯ ತಪಾಸಣೆ ಮಾಡಿಸುವ ಮೂಲಕ ಸೇವೆ ಸಲ್ಲಿಸುತ್ತಿದ್ದೇವೆ ಎಂದರು. ಇವತ್ತೇನು ನಮ್ಮ ಯಡಿಯೂರಪ್ಪನವರ 82ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕಳೆದ 7-8 ವರ್ಷಗಳಿಂದ ಇದೇ ವೃದ್ಧಾಶ್ರಮದಲ್ಲಿ ಹಲವಾರು ನಾಯಕರುಗಳನ್ನು ಹುಟ್ಟುಹಬ್ಬ ಮಾಡ್ತಾ ಬರ್ತಾ ಇದೀವಿ. ಇದು ಬಹುಶಃ 8ನೇ ವರ್ಷದ ಯಡಿಯೂರಪ್ಪನವರ ಹುಟ್ಟುಹಬ್ಬ ಇದೇ ವೃದ್ಧಾಶ್ರಮದಲ್ಲಿ ಮಾಡ್ತಾ ಇರೋದು ನಮ್ಗೆ ತುಂಬಾ ಸಂತೋಷ ತಂದಿದೆ. ಕಾರಣ ಆದರೂ ಇಷ್ಟೇ, ವೃದ್ಧರು ಒಟ್ಟಿಗೆ ನಾವಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ಎಲ್ಲಾ ನಾಯಕರ ಹುಟ್ಟುಹಬ್ಬದ ಸಂದರ್ಭಗಳಲ್ಲಿ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಈಗಲೂ ಕೂಡ ಅದೇ ಕೆಲಸ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪಗೆ ಇನ್ನೊಂದಷ್ಟು ಆಯುಷ್ಯ ಆರೋಗ್ಯ ಭಗವಂತ ಕರುಣಿಸ್ಲಿ ಪ್ರಾರ್ಥಿಸ್ತಾ, ಒಂದು ರಾಜ್ಯ ನಾಯಕರಲ್ಲಿ ನಾವು ಈ ಸಂದರ್ಭದಲ್ಲಿ ಒಂದು ನಿವೇದನೆ ಮಾಡಲಿಕ್ಕೆ ಬಯಸ್ತೇನೆ. ಏನಂತಂದ್ರೆ, ಇವತ್ತು ಹಲವಾರು ಸಮಸ್ಯೆಗಳಲ್ಲಿ ರಾಜ್ಯ ಒದ್ದಾಡ್ತಾ ಇದೆ. ರಾಜ್ಯದ ಜನತೆ ಹಲವಾರು ಬೆಲೆ ಏರಿಕೆಗಳ ವಿಚಾರವಾಗಿ ಇದರ ಮಧ್ಯ ಮುಂಬೈದು ಪುಂಡಾಟಿಕೆ ಬೇರೆ ದೊಡ್ಡದಾಗಿ ಬಿಂಬಿಸ್ತಾ ಇದೆ. ಪುಂಡಾಟಿಕೆ ನಡೀತಾರೆ ಸತ್ಯ. ದಯಮಾಡಿ ಎಲ್ಲದರ ವಿರುದ್ಧ ನಮ್ಮ ಬಿಜೆಪಿ ಘಟಕ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಬೇಕಿದೆ. ಇದಕ್ಕೆ ಎಲ್ಲಾ ನಾಯಕರುಗಳು ಕೈಗೂಡಿಸಬೇಕಿದೆ. ನಾವಿವತ್ತು ಯಡಿಯೂರಪ್ಪನ ಹುಟ್ಟುಹಬ್ಬದ ದಿನ ನಾವೇನು ಅವರಿಂದ ನಾವು ಮಾರ್ಗದರ್ಶನ ತಗೊಳ್ಬೇಕು ಅಂದ್ರೆ, ಎಷ್ಟು ಧಡಾಂತದಿಂದ ಯಡಿಯೂರಪ್ಪನವರು ಈ ಜಿಲ್ಲೆಯ ಹೆಮ್ಮೆಯ ಮಗನಾಗಿ ಈ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತವರ ಮಾರ್ಗದರ್ಶನ ಇಟ್ಕೊಂಡು ಪ್ರತಿಯೊಬ್ಬ ನಾಯಕರು ಏನು ವೈಮನಸ್ಯ ಮಾಡ್ಕೊಂತ ಇದ್ರೆ ಅದನ್ನೆಲ್ಲ ಬಿಟ್ಟು ನಿಜವಾಗ್ಲೂ, ಯಾಕಂದ್ರೆ ಮಧ್ಯಮ ವರ್ಗ ಮತ್ತೆ ಕೆಳವರ್ಗ ತುಂಬಾ ಏಡು ತಿಂತಾ ಇದೆ, ತುಂಬಾ ನೋವು ಅನುಭವಿಸ್ತಾ ಇದೆ. ಒಂದು ಸಣ್ಣ ಉದಾಹರಣೆ ಹೇಳಿಕ್ ಬಯಸ್ತೀನಿ, ನಿಮ್ಮ ಮಾಧ್ಯಮ ಮಿತ್ರರ ಜೊತೆ ಹಂಚಿಕೊಳ್ಳಿಕ್ ಬಯಸ್ತೀನಿ. ಸರಿಸುಮಾರು 1.5-2 ವರ್ಷದ ಹಿಂದ್ಗಡೆ ನಂದೊಬ್ಬಂದು ಉದಾಹರಣೆ ಹೇಳ್ತಾ ಇರೋದು ನಾನು. ಒಂದು 7 ಎಲೆಕ್ಟ್ರಿಕ್ ಮೀಟರ್ಗಳಿದೆ, ಎಲ್ಲ ಕಮರ್ಷಿಯಲ್ ಮೀಟರ್ಗಳು, ಬೇಕರಿಗೆ ಸಂಬಂಧಪಟ್ಟಾಗೆ. ಆ 7 ಮೀಟರ್ನಿಂದ ನಮಗೆ ಬರ್ತಾ ಇದ್ದು ಕೇವಲ 26,000-27 ಸಾವಿರ. ಇವತ್ತು ಇದು ದ್ವಿಗುಣ ಆಗಿದೆ, 52,000 ಆಗಿದೆ. ತಿರ್ಗಾ ವಿದ್ಯುತ್ ಬೆಲೆ ನಾವು ಏರಿಕೆ ಮಾಡಬೇಕು ಅನ್ನೋ ಧಾವಂತದಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿದೆ. ಇಂಥ ಹಲವಾರು ನೈಜ ವಿಚಾರಗಳನ್ನು ಇಟ್ಕೊಂಡು ನಾಯಕರುಗಳು ಅನ್ಸ್ಕೊಂಡು ಹೋರಾಟ ಮಾಡಬೇಕೇ ಹೊರತು ಒಳಗಿನ ಕಿತ್ತಾಡ್ಕೊಂಡು ಏನು ರಾಜ್ಯಾಧ್ಯಕ್ಷರ ವಿರುದ್ಧ ಏನ್ ಮಾಡ್ತಾ ಇದ್ದಾರೆ ಇವನ್ನೆಲ್ಲ ಬಿಟ್ಟು ದಯಮಾಡಿ ದೀನದಲಿತರ ಪರ, ಯಾಕಂದ್ರೆ ಇವತ್ತು ಕೂಡ ದಲಿತರ ಬಗ್ಗೆ ಅಂತ ಇಟ್ಟಿದ್ದ ಹಣವನ್ನು ಕೂಡ ಲಪಡಾಯಿಸ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದವರು. ಅಂತ ಒಂದು ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಳಿಕ ಮಾತನಾಡಿದ ಕ್ಯಾಪಿಟಲ್ ಸಿಟಿ ಚಲನಚಿತ್ರದ ನಾಯಕ ನಟ ರಾಜೀವ್ ರೆಡ್ಡಿ, ಕನ್ನಡಿಗರು ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿಯೇ ನೋಡಿ ಪ್ರೋತ್ಸಾಹಿಸಿ ಹೊಸ ಕಲಾವಿದರ ಬೆಳವಣಿಗೆಗೆ ಸಿನಿ ಪ್ರೇಕ್ಷಕರು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದರು. ಏಪ್ರಿಲ್ ತಿಂಗಳಲ್ಲಿ ರಾಜ್ಯದ ಎಲ್ಲ ಚಿತ್ರಮಂದಿರಗಳಲ್ಲಿ ಕ್ಯಾಪಿಟಲ್ ಸಿಟಿ ಸಿನಿಮಾ ಬಿಡುಗಡೆಯಾಗ್ತಾ ಇದೆ. ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಎಂದರು. ಇವತ್ತು ನಾವೆಲ್ಲ ಸೇರಿರೋದು ನಮ್ಮ ಧೀಮಂತ ನಾಯಕರಾದ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಅನಾಥಾಶ್ರಮದಲ್ಲಿ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ನಮ್ಮ ಧೀಮಂತ ನಾಯಕರಿಗೆ 82 ವರ್ಷ, ಇನ್ನೂ ಒಂದು 100 ವರ್ಷ 1000 ವರ್ಷ ಎಲ್ಲರ ಜೊತೆ ನಗ್ನಗ್ತಾ ಬಾಳ್ಲಿ, ಅವ್ರಿಗೆ ಒಳ್ಳೆ ಒಂದು ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀವಿ. ಅವ್ರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಅನಾಥಾಶ್ರಮದಲ್ಲಿ ಎಲ್ಲರಿಗೂ ಒಂದು ಐ ಕ್ಯಾಂಪ್ ಆಗಲಿ, ಬ್ಲಡ್ ಕ್ಯಾಂಪ್ ಆಗಲಿ, ಅವ್ರ ಊಟದ ವ್ಯವಸ್ಥೆ ಆಗಲಿ, ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾಲ್ಗೊಳ್ಳಕ್ಕಂತ ನನ್ಗೊಂದು ಅವಕಾಶ ಕೊಟ್ಟಂತ ನಮ್ಮ ಜಿತೇಂದ್ರ ಅವ್ರಿಗೆ ಹೃದಯಪೂರ್ವಕ ವಂದನೆಗಳು. ನನ್ನ ಹೆಸರು ರಾಜೀವ್ ರೆಡ್ಡಿ ಅಂತ. ನಾನು ಕನ್ನಡ ಮೂವಿ ಹೀರೋ. ಇವಾಗ ನನ್ನ ಸಿನಿಮಾ ಒಂದು ಕ್ಯಾಪಿಟಲ್ ಸಿಟಿ ಅಂತ ಒಂದು ಸಿನಿಮಾ ರೆಡಿ ಇದೆ. ನೆಕ್ಸ್ಟ್ ಏಪ್ರಿಲ್ ಮಂತಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ಸ್ ಅಲ್ಲಿ ತೆರೆ ಕಾಣಲಿದೆ. ನಮಗೆ ಎಲ್ಲ ಕನ್ನಡ ಜನತೆ ಮತ್ತೆ ನಮ್ಮ ಮಂಡ್ಯ ಜಿಲ್ಲೆ ಎಲ್ಲಾ ಜನರು ತುಂಬಾ ಜನಕ್ಕೆ ತುಂಬಾ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ತರ ನನಗೂನು ಈಗ ನಮ್ಮ ಮಂಡ್ಯ ಜನತೆ ಒಂದು ಪ್ರೋತ್ಸಾಹ ಕೊಟ್ಟು ನನಗೂ ಒಂದು ಆಶೀರ್ವಾದ ಮಾಡ್ಬೇಕಂತೇಳಿ ಕೇಳ್ಕೊಳ್ತೀನಿ. ಇದೇ ಸಂದರ್ಭದಲ್ಲಿ ವರ್ಧಮಾನ್ ನೇತ್ರಾಲಯದ ವೈದ್ಯರು ಮತ್ತು ತಂತ್ರಜ್ಞರು ವೃದ್ಧರ ಕಣ್ಣು ತಪಾಸಣೆ ನಡೆಸಿದರು. ಆಶ್ರಮವಾಸಿಗಳಿಗೆ ಪೌಷ್ಟಿಕ ಆಹಾರ ವಿತರಣೆ ಮತ್ತು ಕೇಕ್ ಸಿಹಿ ಹಂಚಲಾಯಿತು. ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಕೆ ವಿವೇಕಾನಂದ, ಜಿಲ್ಲಾ ಡಾಕ್ಟರ್ ಬಿಎಸ್ ಯಡಿಯೂರಪ್ಪ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಜಿತೇಂದ್ರ, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ಮನ್ಮೂಲ್ ನಿರ್ದೇಶಕ ಸ್ವಾಮಿ, ರೈತ ಮೋರ್ಚಾ ಅಧ್ಯಕ್ಷ ಅಶೋಕ್ ಜೈರಾಮ್, ಕಾರ್ಯದರ್ಶಿ ಆನಂದ್, ನಿತ್ಯಾನಂದ ಮತ್ತಿತರರು ಹಾಜರಿದ್ದರು.
ಕೇಂದ್ರ ಸರ್ಕಾರದ ಬಜೆಟ್ ಬಂಡವಾಳಶಾಹಿಗಳ ಪರವಾಗಿದ್ದು, ರಾಜ್ಯ ಸರ್ಕಾರವು ಜನಪರ ಆರ್ಥಿಕ ನೀತಿಯನ್ನು ಜಾರಿಗೊಳಿಸಿ ಕಾರ್ಮಿಕ ವರ್ಗದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಿಐಟಿಯು ವತಿಯಿಂದ ಮಾರ್ಚ್ 3ರಿಂದ 7ರವರೆಗೆ ಅಹೋರಾತ್ರಿ ಧರಣಿಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 3ರಿಂದ ಹಂತ ಹಂತವಾಗಿ ನಡೆಸಲಿದ್ದು, ಮೊದಲ ದಿನ ಗ್ರಾಮ ಪಂಚಾಯತ್ ಕಾರ್ಮಿಕರು, ಮಾರ್ಚ್ 4ರಂದು ಅಕ್ಷರ ದಾಸೋಹ ಕಾರ್ಮಿಕರು, ಮಾರ್ಚ್ 5ರಂದು ಕಟ್ಟಡ ನಿರ್ಮಾಣ ಕಾರ್ಮಿಕರು, ಮಾರ್ಚ್ 6ರಂದು ಅಸಂಘಟಿತ ಕಾರ್ಮಿಕರು, ಮಾರ್ಚ್ 7ರಂದು ಅಂಗನವಾಡಿ ಕಾರ್ಮಿಕರು ಧರಣಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಮಂಡ್ಯ ಜಿಲ್ಲೆಯಿಂದ ಸುಮಾರು 6,000 ಮಂದಿಗೂ ಹೆಚ್ಚಿನ ಕಾರ್ಮಿಕರು ಭಾಗವಹಿಸಲಿದ್ದು, ಒಟ್ಟಾರೆಯಾಗಿ 50,000 ಕಾರ್ಮಿಕರು ಧರಣಿಯಲ್ಲಿ ತಮ್ಮ ಹಕ್ಕೊತ್ತಾಯ ಮಂಡಿಸುವರು ಅಂತ ಹೇಳಿದರು. ರಾಜ್ಯದ ಕಾರ್ಮಿಕರ ಬೇಡಿಕೆಗಳು ದೀರ್ಘಕಾಲದಿಂದ ಇತ್ಯರ್ಥವಾಗದೆ ಉಳಿದಿದ್ದು, ಶ್ರಮಿಕ ವರ್ಗ ಮಾರುಕಟ್ಟೆ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಅಗತ್ಯ ಕ್ರಮಗಳನ್ನು ರಾಜ್ಯ ಸರ್ಕಾರ ಕೈಗೊಳ್ಳಬೇಕು. ಆದರೆ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದಂತೆ ಕಾರ್ಪೊರೇಟ್ ನೀತಿ ಅನುಸರಿಸ್ತಾ ಇದೆ ಅಂತ ಆರೋಪಿಸಿದರು. ನಿರ್ದಿಷ್ಟ ಅಹೋರಾತ್ರಿ ಧರಣವನ್ನು ಬ್ಯಾಂಗ್ಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಭಾಳ ಮುಖ್ಯವಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿದಾಗಲೂ ಸಮೇತ ಬಹುಸಂಖ್ಯಾತ 99% ದುಡಿಯುವ ವರ್ಗವನ್ನು ನಿರ್ಲಕ್ಷ್ಯ ಮಾಡಿದ್ದರ ಕಾರಣ 1% ಶ್ರೀಮಂತರ ಪರ ಬಜೆಟ್ ಮಂಡನೆ ಆಗಿದ್ದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಮತ್ತು ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಇರೋದರಿಂದ ಮಾರ್ಚ್ 3ನೇ ತಾರೀಕು ಗ್ರಾಮ ಪಂಚಾಯತ್ ನೌಕರರು, ಮಾರ್ಚ್ 4ನೇ ತಾರೀಕು ಅಕ್ಷರ ದಾಸೋಹ ಕಾರ್ಮಿಕರು, ಮಾರ್ಚ್ 5ರಂದು ಕಟ್ಟಡ ನಿರ್ಮಾಣ ಕಾರ್ಮಿಕರು, ಮಾರ್ಚ್ 6ರಂದು ಸಂಘಟನೆ ಕೈಗಾರಿಕಾ ಮತ್ತು ಅಸಂಘಟಿತ ಕಾರ್ಮಿಕರು, ಮಾರ್ಚ್ 7ರಂದು ಅಂಗನವಾಡಿ ನೌಕರರು ಅನಿರ್ದಿಷ್ಟ ಅಹೋರಾತ್ರಿ ಧರಣಕ್ಕೆ ನಾವು ಹೋಗ್ತಾ ಇದ್ದೇವೆ. ಮಂಡ್ಯ ಜಿಲ್ಲೆಯಿಂದ ಸರಿಸುಮಾರು 6,000ಕ್ಕೂ ಹೆಚ್ಚು ಜನ ಎಲ್ಲ ದುಡಿಯುವ ವರ್ಗ ಬ್ಯಾಂಗ್ಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಕ್ಕಂಥ ಅನಿರ್ದಿಷ್ಟ ಅಹೋರಾತ್ರಿ ಧರಣಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಬಂಡವಾಳಶಾಹಿ ಶ್ರೀಮಂತರ ಮೇಲೆ ತೆರಿಗೆ ಹೆಚ್ಚಿಸಬೇಕು, ಬಡವರಿಗೆ ಬದುಕು ಕಲ್ಪಿಸಬೇಕು, ಕಲ್ಯಾಣಕ್ಕೆ, ಆರೋಗ್ಯಕ್ಕೆ, ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಈ ಬಜೆಟ್ಟು ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ, ಅದು ಕೂಡ ಸಮರ್ಪಕವಾಗಿ ಆಗ್ತಾ ಇಲ್ಲ. 6ನೇ ಗ್ಯಾರಂಟಿಯಾಗಿ 15,000ಕ್ಕೆ ಹೆಚ್ಚಿಸ್ತೀವಿ ಅಂತ ಅಂಗನವಾಡಿಯವ್ರಿಗೆ ಹೇಳಿದರು. ಅದು ಈ ಬಜೆಟಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಜಾರಿ ಆಗಬೇಕು ಅನ್ನುವಂಥ ಒತ್ತಾಯ ಇದೆ. ಹಾಗೆ 7ನೇ ಗ್ಯಾರಂಟಿಯಾಗಿ ಬಿಸಿ ಊಟ ನೌಕರರಿಗೆ ಏನು ಅಕ್ಷರ ದಾಸೋಹದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಕನಿಷ್ಠ 6,000 ಕೊಡ್ತೀವಿ ಅಂತ ಹೇಳಿದರು. ಆದರೆ ಅದು ಕೂಡ ಇದುವರೆಗೆ ಕೊಟ್ಟಿಲ್ಲ. ಅವ್ರಿಗೆ ಕನಿಷ್ಠ ವೇತನವೂ ಇಲ್ಲ. ಒಂದು ರೀತಿ ಅಭದ್ರತೆ, ಅಸುರಕ್ಷೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅವರ ಇವತ್ತಿನ ಕೂಲಿ 3,700 ರೂಪಾಯಿ ಮುಖ್ಯ ಅಡುಗೆಯವರಿಗೆ, 2ನೇ ಅಡುಗೆಯವರಿಗೆ 3,600 ರೂಪಾಯಿ ಇದೆ. ಅತ್ಯಂತ ನಿಕೃಷ್ಟವಾಗಿ ಬದುಕ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಘನತೆಯಿಂದ ಬದುಕಬೇಕು ಅಂತ, ಆದರೆ ಘನತೆಯಿಂದ ಬದುಕುವ ವೇತನವನ್ನು ಇವತ್ತು ಸರ್ಕಾರಗಳು ಕೊಡ್ತಾ ಇಲ್ಲ. ಕಳೆದ ಅವಧಿಯಿಂದ ಇಲ್ಲಿವರೆಗೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕೂಡ ICDSನ ನಿರ್ಲಕ್ಷ್ಯ ಮಾಡಿದೆ, ಬಿಸಿ ಊಟವನ್ನು ನಿರ್ಲಕ್ಷ್ಯ ಮಾಡಿದೆ, ಉದ್ಯೋಗ ಖಾತ್ರಿಯನ್ನು ನಿರ್ಲಕ್ಷ್ಯ ಮಾಡಿದೆ. ಇವತ್ತು ಪಂಚಾಯತ್ ನೌಕರರು ಅವರಿಗೆ ಅನುಮೋದನೆಗಳು ಸರಿಯಾಗಿ ಕೊಟ್ಟಿಲ್ಲ, EFMS ಮೂಲಕ ವೇತನ ಕೊಡ್ತಾ ಇಲ್ಲ, ಕನಿಷ್ಠ ವೇತನ ಪರಿಷ್ಕರಣೆ ಆಗ್ತಾ ಇಲ್ಲ. ಹಾಗಾಗಿ ನಮ್ಮದು ಪ್ರಮುಖ ಬೇಡಿಕೆಗಳಲ್ಲಿ ಕನಿಷ್ಠ ವೇತನ 31,566 ರೂಪಾಯಿ ಆಗಬೇಕು ಅನ್ನುವಂಥದ್ದು. ಅದನ್ನು ವಿಳಂಬ ಇಲ್ಲದೆ ಜಾರಿ ಮಾಡಬೇಕು, ಅವೈಜ್ಞಾನಿಕವಾಗಿ ನಡೆಸ್ಕೋಬಾರ್ದು, ಅಸುರಕ್ಷೆಯಲ್ಲಿ ದುಡಿಸಬಾರ್ದು ಅನ್ನುವಂಥ ಇದನ್ನು ಹೇಳ್ತಾ ಇದ್ದೀವಿ. 2022ರಲ್ಲಿ ಕನಿಷ್ಠ ವೇತನ ಘೋಷಣೆ ಆಗಿದ್ರು ಕೂಡ ಇದುವರೆಗೆ ಜಾರಿ ಮಾಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಲಯದ ತೀರ್ಪನ್ನು ಕೂಡ ಉಲ್ಲಂಘಿಸ್ತಾ ಇದ್ದಾರೆ. ಅದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ. ಮತ್ತು ರಾತ್ರಿ ಪಾಳಿಯಲ್ಲಿ ಮಹಿಳೆಯರನ್ನು ದುಡಿಸ್ಕೊಳ್ಳಿಕ್ಕೆ ತೀರ್ಮಾನ ಮಾಡಿದರೆ ಅದು ಸರಿಯಲ್ಲ. ಅದು ಕಾನೂನು ಪ್ರಕಾರ ಒಂದು ಗಂಭೀರ ಉಲ್ಲಂಘನೆ ಆಗುತ್ತೆ. ಅದಕ್ಕೆ ತಿದ್ದುಪಡಿಯನ್ನು ತರಬೇಕು. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ MA ಶಿವಕುಮಾರ್, ಉಪಾಧ್ಯಕ್ಷೆ ಪ್ರಮೀಳಾ ಕುಮಾರಿ, ಕಾರ್ಯದರ್ಶಿಗಳಾದ AB ಶಶಿಕಲಾ, ಚಂದ್ರಶೇಖರ್ ಹಾಜರಿದ್ದರು.